ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇಗಿತ್ತು ನಿಮ್ ದಿನ? ವೆರಿ ನೈಸ್. ಓಕೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ ಸೈನ್ಸ್ ಸೆಷನ್. ಅದೇ ರೀತಿಯಾಗಿ ಇವಾಗ ನಮ್ ಇಂಗ್ಲಿಷ್ ಸೆಷನ್ ಅನ್ನು ನೋಡೋಣ. ನೋಡೋದಿಕ್ಕೆ ಮುಂಚೆ ಒಂದ್ ಸಣ್ಣ ಪುಟ್ಟ ವಿಷಯ, ಅದು ಇಂಟ್ರೆಸ್ಟಿಂಗ್ ಆಗಿರೋದು. ಅದು ನಾನು ಏನಂತ ಇವಾಗ ಹೇಳಲ್ಲ, ನೀವೇ ಸ್ಕ್ರೀನ್ ಅನ್ನ ನೋಡಿ ತಿಳ್ಕೊಳ್ಳಿ, ಆಯ್ತಾ? ನೀವೆಲ್ಲ ಮನೇಲಿ ಪ್ರಶ್ನೆ ಕೇಳ್ತೀರಾ? ಎಲ್ಲ ಹಾಗೆ ಒಪ್ಕೊಳ್ತೀರಾ? ಓ, ಪ್ರಶ್ನೆ ಕೇಳ್ತೀರಾ? ಯಾವುದೇ ವಿಷಯವನ್ನ ಹಾಗೆ ಒಪ್ಕೊಳ್ಳೋದಿಲ್ಲ, ನಂಬೋದಿಲ್ಲ. ಹೌದಾ? ವೆರಿ ಗುಡ್, ಹಾಗೆ ಇರ್ಬೇಕು. ಯೋಚನೆ ಮಾಡ್ತಾ ಇದ್ದೀರಾ ಯಾಕೆ ಇವ್ರು ಇದನ್ ಬಗ್ಗೆ ಮಾತಾಡ್ತಿದಾರ ಅಂತ? ಯೋಚನೆ ಮಾಡ್ತಾನೆ ಇರಿ. ಸೆಷನ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಈಗ. ಸೊ, ಇನ್ಕ್ವಿಸಿಟಿವ್ ಸ್ಟಾರ್ ಅಂದ್ರೆ ಏನು? ಇನ್ಕ್ವಿಸಿಟಿವ್ ಅಂದ್ರೆ ಏನದು ಅಂತ ಯೋಚನೆ ಮಾಡ್ತಾನೆ ಇರೋದು. ಅಂದ್ರೆ ಏನದು ಒಂದು ವಿಷಯವನ್ನ ತಿಳ್ಕೊಬೇಕು ಅನ್ನೋ ಆಸಕ್ತಿ, ಇಂಟ್ರೆಸ್ಟ್ ತುಂಬಾ ತೋರಿಸ್ತಿದೀವಿ ಅಂದ್ರೆ ಆ ಪರ್ಸನ್ ಅನ್ನ ನಾವು ಇನ್ಕ್ವಿಸಿಟಿವ್ ಅಂತ ಹೇಳ್ತೀವಿ. ಹೊಸದಾಗಿರೋ ಒಂದ್ ವರ್ಡ್ ಇದ್ರು ಇದ್ದಿದ್ರು ಸಹ ಪರವಾಗಿಲ್ಲ, ತಿಳ್ಕೊಳ್ಳಿ. ಓಕೆ, ವೆನ್ ಯು ಆರ್ ಈಗರ್ ಟು ನೋ ಸಮಥಿಂಗ್, ಓಕೆ, ಟು ಲರ್ನ್ ಸಮಥಿಂಗ್, ಅಂಡ್ ಯು ಹ್ಯಾವ್ ದಿಸ್ ಮೈಂಡ್ ಸೆಟ್ ಆಫ್ ಆಸ್ಕಿಂಗ್, ಕೇಳ್ಬೇಕು, ಏನಂತ ತಿಳ್ಕೊಬೇಕು ಅಂತ ಇದ್ರೆ ನಿಮ್ಮನ್ನ ಇನ್ಕ್ವಿಸಿಟಿವ್ ಅಂತ ಹೇಳ್ತೀವಿ. ಹೌದಾ? ಹಾಗಾಗಿದ್ರೆ ಇವಾಗ ಇದಕ್ ಯಾಕೆ ನಾವ್ ಇಲ್ಲಿ ಇದನ್ ಬಗ್ಗೆ ನೋಡ್ಬೇಕು? ಎಸ್, ಐ ಆಮ್ ಟೆಲಿಂಗ್ ಯು ನಾವ್. Once upon a time, high up in the sparkling night sky lived a little star. Unlike the other stars who stayed quiet, this little star was very curious. ಆಕಾಶದಲ್ಲಿ ನೋಡಿದ್ರೆ ಎಷ್ಟೋ ನಕ್ಷತ್ರಗಳಿರತ್ತಲ್ಲ, ಆದ್ರೆ ಈ ಒಂದ್ ನಕ್ಷತ್ರ ಸುಮ್ಮನೆ ಇರ್ಲಿಲ್ಲ. ಯಾವಾಗ್ಲೂ ಏನಾದ್ರೂ ಒಂದು ತಿಳ್ಕೊಬೇಕು, ಏನಾದ್ರೂ ಒಂದು ಯೋಚನೆ ಮಾಡ್ತಾನೆ ಇತ್ತಂತೆ. ಏನಂತ ಒಂದೊಂದು ವಿಷಯವನ್ನು ಪೂರ್ತಿ ತಿಳ್ಕೊಬೇಕು ಅನ್ನೋದೇ ಅದ್ರದ್ದು ಮೈಂಡ್ ಸೆಟ್ ಆಗಿತ್ತು. ಇಟ್ ವಾಂಟೆಡ್ ಟು ನೋ ಎವ್ರಿಥಿಂಗ್ ಅಬೌಟ್ ದ ಮೂನ್, ದ ಕ್ಲೌಡ್ಸ್, ದ ವಾಸ್ಟ್ ಯೂನಿವರ್ಸ್. ಎಷ್ಟಿದೆ ಇವಾಗ ನಾವ್ ಇಲ್ಲಿಂದ ನೋಡೋದಿಕ್ಕೆ ಎಷ್ಟೋ ವಿಷಯಗಳು ನೋಡ್ತೀವಿ. ಹೇಗದ ಅಷ್ಟು ದೂರದಲ್ಲಿದೆ, ಯಾಕದ ಆ ಡೈರೆಕ್ಷನ್ ಅಲ್ಲಿ ಇದೆ, ಯಾಕೆ ಈ ಕಲರ್ ಅಲ್ಲಿ ಇದೆ, ಈ ತರ ಎಲ್ಲ ಯೋಚನೆ ಮಾಡಿ ನೋಡ್ತೀರಾ ನೀವು? ಅದೇ ತರ ನಿಮ್ ತರನೇ ಈ ಸ್ಟಾರ್ ಇತ್ತಂತೆ. ಇಟ್ ವಾಸ್ ಥಿಂಕಿಂಗ್, wanted to know why they wanted to know everything about the moon, clouds, vast universe. Instead of staying silent, the little star asked questions about everything it saw. ಏನೇ ಒಂದ್ ವಿಷಯವನ್ನ ನೋಡ್ಲಿ, ಯಾವುದೇ ಒಂದ್ ವಿಷಯವನ್ನ ನೋಡ್ಲಿ, ಅದನ್ನ ಹಾಗೆ ಒಪ್ಕೊಳ್ಳಿಲ್ಲ. ಅದನ್ನ ಒಂದ್ ಪ್ರಶ್ನೆ ಕೇಳ್ತಾ ಇತ್ತು. ಯಾಕೆ ಅದು ಇಲ್ಲಿದೆ? ಯಾಕೆ ಅದು ಇಲ್ಲಿಂದ ಆ ಕಡೆಗೆ ಹೋಗ್ಬೇಕು? ಯಾಕೆ ಇದು ಇಷ್ಟು ದೊಡ್ಡದಾಗಿದೆ? ಪ್ರತಿ ಒಂದನ್ನು ಪ್ರಶ್ನೆ ರೀತಿಯಾಗಿ ಕೇಳ್ತಾ ಇತ್ತಂತೆ. ಆ ಪಕ್ಕದಲ್ಲಿರೋರ್ಗೆ ಆನ್ಸರ್ ಮಾಡಕ್ಕೆ ಆಗ್ಲಿಲ್ಲ. ವೈ ಡಿಡ್ ದ ಸ್ಟಾರ್ ಬಿಕಮ್ ಸೂಪರ್ ಸ್ಮಾರ್ಟ್? ನಿಮ್ಗೆ ಗೊತ್ತಾ ಯಾಕೆ ಈ ಸ್ಟಾರ್ ತುಂಬಾ ಸೂಪರ್ ಸ್ಮಾರ್ಟ್ ಅಂತ? ಯಾರಿಗಾದ್ರೂ ಗೊತ್ತಾ? ಇಟ್ ವಾಸ್ ಬಿಕಾಸ್ ಇಟ್ ಆಸ್ ಲಾಡ್ ಆಫ್ ಕ್ವೆಶನ್ಸ್. ತುಂಬಾ ಹೆಚ್ಚಾಗಿರೋ ಪ್ರಶ್ನೆಗಳನ್ನ ಕೇಳ್ತು. ದ ಸ್ಟಾರ್ ನೆವರ್ ಸ್ಟಾಪ್ ವಂಡರಿಂಗ್ ಅಬೌಟ್ ಥಿಂಗ್ಸ್ ಅರೌಂಡ್ ಇಟ್. ಯಾಕೆ ಇದು ಹೀಗಿದೆ? ಯಾಕೆ ಆ ತರ ಇದೆ? ಯಾಕೆ ಇದು ಸುತ್ತಾಡ್ತಾನೆ ಇದೆ? ಯಾಕೆ ಇದು ಒಂದೇ ಜಾಗದಲ್ಲಿದೆ? ಯಾಕೆ ಇಷ್ಟು ಬೇಗ ಹೋಗ್ತಾ ಇದೆ? ಈ ತರ ಪ್ರಶ್ನೆ ಅದ್ ಮೈಂಡ್ ಪೂರ್ತಿ ಇತ್ತಂತೆ. ದಟ್ ಇಸ್ ವೈ ದ ಸ್ಟಾರ್ ಬಿಕೇಮ್ ಸೂಪರ್ ಸ್ಮಾರ್ಟ್. ಇಟ್ ಹಾಸ್ ಲಾಡ್ ಆಫ್ ಕ್ವೆಶನ್ಸ್. ಇಟ್ ಲರ್ನ್ ನ್ಯೂ ಸೀಕ್ರೆಟ್ಸ್. ಆಗಿರೋ ರಹಸ್ಯಗಳನ್ನ ತಿಳ್ಕೊಳ್ತು. ಆಸ್ಕಿಂಗ್ ಕ್ವೆಶನ್ಸ್ ಹೆಲ್ಪ್ ಇಟ್ ಟು ಡಿಸ್ಕವರ್ ಅಮೇಸಿಂಗ್ ಫ್ಯಾಕ್ಟ್ಸ್ ಅಬೌಟ್ ದಿ ಸ್ಕೈ. ಇಫ್ ಅಟ್ ಆಲ್ ಇಟ್ ಡಿಂಟ್ ಆಸ್ಕ್ ಕ್ವೆಶನ್ಸ್, ಹೌ ವುಡ್ ಇಟ್ ಹ್ಯಾವ್ ಗಾಟ್ ಟು ನೋ ಅಬೌಟ್ ಮೆನಿ ಥಿಂಗ್ಸ್ ದಟ್ ವೇರ್ ಪ್ರೆಸೆಂಟ್ ಇನ್ ದ ಯೂನಿವರ್ಸ್? ಯೂನಿವರ್ಸ್ ಅಲ್ಲಿರೋ ಎಷ್ಟೋ ವಿಷಯಗಳನ್ನ ಹೇಗ ತಿಳ್ಕೊಳ್ಬೋದಿತ್ತು ಪ್ರಶ್ನೆ ಕೇಳದೆ ಇದ್ರೆ? ಇಟ್ ಗ್ರೂ ಇಟ್ಸ್ ಬ್ರೈನ್, ಫೈಂಡಿಂಗ್ ಆನ್ಸರ್ಸ್ ಎವ್ರಿ ಡೇ ಮೇಡ್ ದ ಸ್ಟಾರ್ ಕ್ಲೆವರ್ ಅಂಡ್ ವೈಸ್. ಪ್ರಶ್ನೆ ಕೇಳ್ತು, ಅದನ್ನ ಅನಲೈಸ್ ಮಾಡಿತು. ಆ ಅನಲೈಸ್ ಮಾಡಿದ ಕಾರಣಕ್ಕೋಸ್ಕರ ಆ ವಿಷಯವನ್ನ ಅದು ಒಪ್ಕೊಳ್ತು. ಸೊ ವಾಟ್ ಹ್ಯಾಪೆಂಡ್? ಇಟ್ಸ್ ಬ್ರೈನ್ ಸ್ಟಾರ್ಟೆಡ್ ಗ್ರೋಯಿಂಗ್. ಇಟ್ ವಾಸ್ ಫಿಲ್ಡ್ ವಿತ್ ನಾಲೆಜ್. ಮ್ಯಾಮ್, ವೈ ಆರ್ ಯು ಟೆಲಿಂಗ್ ಆಲ್ ದೀಸ್ ಥಿಂಗ್ಸ್? ಯಾಕೆ ಇದನ್ನ ಹೇಳ್ತಾ ಇದ್ದೀರಾ? ನಿಮ್ಮಲ್ಲೂ ಇದ್ಯಾ ಈ ಡೌಟ್? ಯಾಕೆ ನಾನು ಈ ಸ್ಟಾರ್ ಬಗ್ಗೆ ಹೇಳ್ತಾ ಇದ್ದೀನಿ? ಅದಕ್ಕೂ ಇವಾಗ ನಾವು ಇಂಗ್ಲಿಷ್ ಕ್ಲಾಸ್ಗೂ ಏನ್ ಸಂಬಂಧ ಇದೆ? ಏನ್ ಟಾಪಿಕ್ ಇದು? ಯಾರಾದ್ರೂ ಕಂಡಿಡಿಯಕ್ ಆಯ್ತಾ? ಯಾರಿಗಾದ್ರೂ ಕಂಡಿಡಿಯಕ್ ಆಯ್ತಾ? ಎನಿವನ್ able to guess what is the topic that I'm going to tell in today's session? ನೋಡಿದ್ರೆ ಎಲ್ಲಾ ಪಕ್ಕನೂ ನೋಡಿದ್ರು ಕ್ವೆಶನ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಐ ಆಮ್ ಗಿವಿಂಗ್ ಯು ಅ ಹಿಂಟ್. ಏನದು ಕ್ವೆಶನ್ಸ್ ಬಗ್ಗೆ ಹೇಳ್ತಾ ಇದ್ದೀನ? ಹಾ, ಅಂದ್ರೆ ಏನ್ ಮಾಡೋದು? ಅಂದ್ರೆ ನಾವು ಪ್ರಶ್ನೆ ಕೇಳ್ತಾನೆ ಇರ್ಬೇಕಂತ ಅರ್ಥನಾ?
ಹಾಗೂ ಅನ್ಬೋದು. ನೀವು ಪ್ರಶ್ನೆಗಳನ್ನ ಕೇಳ್ಬೇಕು, ಯಾವುದೇ ಒಂದು ವಿಷಯವನ್ನ ಹಾಗಾಗೆ ನಂಬಾರ್ದು. ಯು ನೀಡ್ ಟು ಕ್ವೆಶನ್, ಯು ನೀಡ್ ಟು ಅನಲೈಸ್ ವಾಟ್ ದಿ ಆನ್ಸರ್ ಇಸ್ ಬೀನ್ ಟೋಲ್ಡ್, ದೆನ್ ಯು ನೀಡ್ ಟು ಅಕ್ಸೆಪ್ಟ್ ಇಟ್. ದಟ್ ಇಸ್ ಆಲ್ಸೋ ಒನ್ ಗುಡ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಆ ತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದ ನನ್ಗೆ ತುಂಬಾ ಸಂತೋಷ. ನಾನೇನ್ ಗೊತ್ತಾ ಇವತ್ತಿನ ಟಾಪಿಕ್ ಇಂಗ್ಲಿಷ್ ಅಲ್ಲಿ ಇಟ್ಟಿದ್ದೀನಿ. ನಾವು ಇಂಗ್ಲಿಷ್ ಅಲ್ಲಿ ಎಷ್ಟೋ ಪ್ರಶ್ನೆ ವರ್ಡ್ಸ್ ಅನ್ನ ಉಪಯೋಗಿಸ್ತೀವಲ್ವಾ. ವಿ ಯೂಸ್ ಲಾಟ್ ಆಫ್ ವರ್ಡ್ಸ್ ಪರ್ಟೈನಿಂಗ್ ಟು ಕ್ವೆಶನ್ಸ್. ಎಸ್, ವಾಟ್ ಆರ್ ಆಲ್ ದಿ ವರ್ಡ್ಸ್ ಯು ಆರ್ ಅವೇರ್ ಆಫ್ ಚಿಲ್ಡ್ರನ್? ನಿಮ್ಗೆ ಯಾವ ವರ್ಡ್ಸ್ ಎಲ್ಲ ನೀವು ಜಾಸ್ತಿ ಉಪಯೋಗಿಸ್ತೀರಾ ಹೇಳ್ಬೋದಾ? ಎಸ್, ವೆರಿ ಗುಡ್. ಚಾಟ್ ಬಾಕ್ಸ್ ಅಲ್ಲಿ ಬರ್ತಾನೆ ಇದೆ. ಹೌ, ವೆನ್, ವೇರ್, ವೈ ಉಪಯೋಗಿಸ್ತೀರಾ? ಒಬ್ರು ಹೇಳಿದ್ದಾರೆ ಕ್ವೆಶನ್ ಅಂಡ್ ಆನ್ಸರ್ಸ್ ಅಲ್ಲಿ ನಾವು ನೋಡ್ತೀನಿ ಮ್ಯಾಮ್. ಕ್ವೆಶನ್ ಆನ್ಸರ್ಸ್ ಅಲ್ಲಿ ಅದ ಕ್ವೆಶನ್ ವರ್ಡ್ಸ್ ಎಲ್ಲ ನೋಡ್ತೀವಿ ಮ್ಯಾಮ್ ಅಂತ ಹೇಳ್ತಿದ್ದಾರೆ. ವೆರಿ ಗುಡ್, ಅಲ್ಲೂ ನೋಡ್ತೀವಿ. ನಮ್ ಜೀವನದಲ್ಲೂ ಈ ವರ್ಡ್ಸ್ ಎಲ್ಲ ನಾವು ಬಳಸ್ತೀವಿ ಅಲ್ವಾ. ವಾಟ್, ವೇರ್, ವೆನ್, ವೈ ಇದೆಲ್ಲ ಉಪಯೋಗಿಸ್ತೀವಿ. ಇದಕ್ಕಿಂತ ಹೆಚ್ಚಾಗಿರೋ ಕ್ವೆಶನ್ ವರ್ಡ್ಸ್ ಗಳು ಇವೆ. ಕರೆಕ್ಟ್ ಇದೆ, ಈ ನಾಲ್ಕೇ ಅಲ್ಲ. ಕರೆಕ್ಟ್. ಆದ್ರೆ ಇವತ್ತಿನ ದಿನಕ್ಕೆ ಈ 4 ಕ್ವೆಶನ್ ವರ್ಡ್ಸ್ ನ ನಾವು ನೋಡೋಣ. ಇದೇನಿದು ಕ್ವೆಶನ್ಸ್ ಅಲ್ಲ, ಏನು, ಯಾಕೆ ಇದನ್ನ ನಾವು ಉಪಯೋಗಿಸ್ತೀವಿ? ಯಾರಿಗಾದ್ರೂ ಗೊತ್ತಾ? ವೈ ವಿ ಯೂಸ್ ದೀಸ್ ಕ್ವೆಶನ್ ವರ್ಡ್ಸ್? ಯಾಕೆ ಯಾಕೆ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕೆ ಅನ್ನೋದಂದ್ರೆ ಇಂಗ್ಲಿಷ್ ಅಲ್ಲಿ ಏನಂತೀನಿ, ವೈ ಅಂತ ಹೇಳ್ತೀವಿ. ವೈ ವಿ ಯೂಸ್ ದೀಸ್ ಕ್ವೆಶನ್ ವರ್ಡ್ಸ್? ಕ್ಯಾನ್ ಸಮನ್ ಸೇ? ಆಲ್ ರೈಟ್, ಇಟ್ ಆನ್ಸರ್ಸ್ ಆರ್ ಕ್ವೆಶನ್ಸ್. ನಾವು ಕೇಳಿರೋ ಪ್ರಶ್ನೆಗೆ ಅದು ಉತ್ತರವನ್ನ ಹೇಳತ್ತೆ. ಓಕೆ, ಪ್ರಶ್ನೆ ಕೇಳೋದಕ್ಕೆ ನಾವು ಅದನ್ನ ಬಳಸ್ತೀವಿ. ವೆರಿ ನೈಸ್, ಸೂಪರ್ ಆಗಿ ನೀವು ಆರ್ಟಿಕ್ಯುಲೇಟ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಸೊ ವಿ ಆಸ್ಕ್ ಕ್ವೆಶನ್ಸ್ ಬಿಕಾಸ್ ವಿ ವಾಂಟ್ ಟು ಲರ್ನ್, ಫೈಂಡ್ ಆನ್ಸರ್ಸ್, ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಅರೌಂಡ್ ಅಸ್. ನಮ್ ಸುತ್ತ ಏನ್ ನಡೀತಿದೆ, ಒಂದ್ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಆನ್ಸರ್ ಉತ್ತರವನ್ನ ತಿಳ್ಕೊಳ್ಳೋದಿಕ್ಕೆ ನಾವು ಈ ಕ್ವೆಶನ್ ವರ್ಡ್ಸ್ ಅನ್ನ ಉಪಯೋಗಿಸ್ತೀವಿ. ಸೊ ವಿ ಯೂಸ್ ಲಾಟ್ ಆಫ್ ಕ್ವೆಶನ್ ವರ್ಡ್ಸ್ in our day-to-day life. And some of them are what, where, when, why. Those words are dancing in the screen. You're able to see them? Yes. Next, you're going to see what. What ಅನ್ನೋ ಪ್ರಶ್ನೆ word ಯಾಕೆ ಉಪಯೋಗಿಸ್ತೀವಿ? Why we use? ಇಂತಹ ಸಂದರ್ಭಗಳೆಲ್ಲ ಬಳಸ್ತೀವಿ. ಹೇಳ್ಬೋದಾ? ಎಸ್, ಕರೆಕ್ಟ್. ಒಬ್ರ ಹೆಸರನ್ನ ತಿಳ್ಕೊಬೇಕಂದ್ರೆ ಏನು, ಏನಾದ್ರೂ ಒಂದ್ ವಿಷಯ ಅದನ್ನ ನಾನು ತಿಳ್ಕೋಬೇಕು ಅಂತ ಹೇಳಿದ್ರೆ ಆಗ ವಾಟ್ ಅನ್ನ ಉಪಯೋಗಿಸ್ತೀನಿ. ವೆರಿ ಗುಡ್, ಸೂಪರ್. ಸೊ ವಿಲ್ ಫಸ್ಟ್ ರೀಡ್ ಔಟ್ ದಿ ಸೆಂಟೆನ್ಸಸ್. ಎಸ್, ಶ್ಯೂರ್. ಫಸ್ಟ್ ಓದ್ಬಿಡೋಣ. ಓಕೆ, ಒಬ್ರು ಓದ್ತಾನೆ ಇದ್ದಾರೆ. ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ ನಾನು. ಮೈ ಸ್ಕೂಲ್ ನೇಮ್ ಇಸ್ ರಾಜಾರಾಮ್ ವಿದ್ಯಾಲಯ. ವೆರಿ ಗುಡ್. ಮೈ ಫೇವ್ರೆಟ್ ಅನಿಮಲ್ ಇಸ್ ಅ ಕ್ಯೂಟ್ ಪಾಂಡಾ. ವಾವ್. I eat warm pancakes for breakfast. I play football with my friends outside. My painting has a bright blue and yellow color. Okay. ಏನಿದು ಮ್ಯಾಮ್, ಏನೋ ಜಾಸ್ತಿ ಸೆಂಟೆನ್ಸ್ ಗಳೆಲ್ಲ ಇದೆ. ಓಕೆ, ಇಫ್ ಅಟ್ ಆಲ್ ಯು ರೀಡ್ ಔಟ್ ದೀಸ್ ಸೆಂಟೆನ್ಸಸ್, ಇಟ್ ಇಸ್ ಗುಡ್. ಯು ಗೆಟ್ ಟು ನೋ ಅಬೌಟ್ ದಟ್ ಪರ್ಸನ್. ಫೇವ್ರೆಟ್ ಅನಿಮಲ್ ಏನು, ಸ್ಕೂಲ್ ಹೆಸರು ಏನು, ಏನ್ ತಿಂದ್ರು, ಏನ್ ಆಟ ಆಡ್ತಾರೆ, ಅದನ್ನ ಹೇಗ್ ಕೇಳ್ತೀರಾ ನೀವು? ಈ ಆನ್ಸರ್ ನನ್ಗೆ ಸಿಗ್ಬೇಕು, ಈ ಸೆಂಟೆನ್ಸ್ ಒಬ್ರಿಂದ ನನ್ಗೆ ಬರ್ಬೇಕಂದ್ರೆ ಅದಕ್ಕೆ ಒಂದ್ ಪ್ರಶ್ನೆ ನಾನ್ ಕೇಳ್ಬೇಕು ಅಲ್ವಾ? ಪ್ರಶ್ನೆ ಕೇಳಿದ್ರೆ ತಾನೇ ಈಗ ಉತ್ತರ ನನ್ಗೆ ಸಿಗತ್ತೆ. ಅಂದ್ರೆ ಇಲ್ಲಿ ಯಾವ ಪ್ರಶ್ನೆ ವರ್ಡ್ ಅನ್ನ ನಾನು ಉಪಯೋಗಿಸ್ಬೋದು? ಎಸ್, unanimously you have told it correctly. What ಅನ್ನೋ ವರ್ಡ್ ನ ಇಲ್ಲಿ ಉಪಯೋಗಿಸ್ತೀವಿ ಮ್ಯಾಮ್ to get these answers. What is your school name? My school name is Rajaram Vidyalaya. My school name is SVET Vidyashram ಅಂತ ಹೇಳ್ತಾರೆ. Very good. Okay. What is your school name? Okay. So we are using what over here. What ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾವಿಲ್ಲಿ ಉಪಯೋಗಿಸೋ ಒಂದು ಪ್ರಶ್ನೆ ರೀತಿಯಾಗಿರೋ ವರ್ಡ್. ವಾಟ್ your favorite animal? My favorite animal is cute panda. What is your favorite animal? ಯಾವುದು ನಿಮ್ಮ ಇಷ್ಟವಾದ ಪ್ರಾಣಿ? I eat warm pancakes for breakfast. What do you eat for breakfast? ಏನ್ ತಿಂತೀರಾ ಬೆಳಿಗ್ಗೆ ತಿಂಡಿಗೆ? What do you eat for breakfast?
ಐ ಈಟ್ ಪ್ಯಾನ್ ಕೇಕ್ಸ್ ಇನ್ ದ ಮಾರ್ನಿಂಗ್ ಅಂತ ಇತ್ತಂದ್ರೆ ಏನ್ ಮಾಡ್ತಿದ್ರಿ? ಯಾವಾಗ ತಿಂತಿದೀನಿ ಅಂತ ಹೇಳ್ತಾ ಇದ್ವಿ. ಕರೆಕ್ಟ್. ಇಲ್ಲಿ ನಾನು ಏನ್ ಕೇಳ್ತಿರ್ತೀನಿ, ನಾನು ಏನ್ ತಿಂತಿದೀನಿ ಅಂತ. ಇಲ್ಲಿ ಪ್ಯಾನ್ ಕೇಕ್, ಏನ್ ತಿಂತೀನಿ ಬ್ರೇಕ್ಫಾಸ್ಟ್ಗೆ? ಪ್ಯಾನ್ ಕೇಕ್ ಗಳನ್ನ ತಿಂತೀನಿ. ಸೊ ಹಿಯರ್ ಪ್ಯಾನ್ ಕೇಕ್ಸ್ ಇಸ್ ಇಂಪಾರ್ಟೆಂಟ್. ಏನ್ ತಿಂತೀನಿ ಅಂತ ಕೇಳುವಾಗ ವಾಟ್ ಅನ್ನೋ ಕ್ವೆಶನ್ ವರ್ಡ್ ನ ಬಳಸ್ಬೇಕು. ಐ ಪ್ಲೇ ಫುಟ್ಬಾಲ್ ವಿತ್ ಮೈ ಫ್ರೆಂಡ್ಸ್ ಔಟ್ಸೈಡ್. ವಾಟ್ ಗೇಮ್ ಡು ಯು ಪ್ಲೇ ಔಟ್ಸೈಡ್? ಯಾ ಆಟವನ್ನ ನೀವು ಹೊರಗಡೆ ಆಟ ಆಡ್ತೀರಾ? My painting has bright blue and yellow color. What color is your painting? My painting color is blue and yellow. It has blue and yellow colors. All right. Next comes where. ಎಲ್ಲಿ ಅಂತ ಹೇಳುವಾಗ ನಾವು where. ಯಾವಾಗ ಅಲ್ಲ. So one of them have told me ಯಾವಾಗ ಅಂತ ಬರುವಾಗ where ಅನ್ನ ಉಪಯೋಗಿಸ್ತೀವಿ ಅಂತ. ಇಲ್ಲ. ಎಲ್ಲಿ? Where is your bag? ವೇರ್ ಇಸ್ ಯುವರ್ ಸ್ಕೂಲ್? ಎಲ್ಲಿದೆ ನಿಮ್ ಸ್ಕೂಲು? ಎಲ್ಲಿಟ್ಟಿದ್ಯಾ ನಿನ್ ಬ್ಯಾಗ್ ನ? ಎಲ್ಲಿ ಅಂತ ಕೇಳುವಾಗ ಈ ವೇರ್ ಅನ್ನೋ ಕ್ವೆಶನ್ ವರ್ಡ್ ನ ನಾವು ಉಪಯೋಗಿಸ್ತೀವಿ. ಸೊ ಕ್ವಿಕ್ಲಿ ಐ ಟೆಲ್ ವಾಟ್ ಟು ಗೆಟ್ ಟು ನೋ ದಿ ಇನ್ಫಾರ್ಮೇಶನ್ ಅಬೌಟ್ ಅ ಪರ್ಸನ್, ಅಬೌಟ್ ಅ ಪ್ಲೇಸ್. ವಿ ಯೂಸ್ ವಾಟ್. ವೇರ್, ಎಕ್ಸಾಕ್ಟ್ಲಿ ದ ಪ್ಲೇಸ್ ಎಲ್ಲಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ವಿ ಯೂಸ್ ವೇರ್. ಎಲ್ಲಿ ಕನ್ನಡದಲ್ಲಿ ನೋಡಿದ್ರೆ ಎಲ್ಲಿ. ವಾಟ್ಗೆ ಏನು ಅಂತ ಕೇಳ್ತೀವಾ? ಏನ್ ನಿನ್ ಹೆಸರು? ವಾಟ್ ಇಸ್ ಯುವರ್ ನೇಮ್? ಎಲ್ಲಿದೆ ನಿನ್ ಸ್ಕೂಲು? ವೇರ್ ಇಸ್ ಯುವರ್ ಸ್ಕೂಲ್? ಕರೆಕ್ಟ್. ಸಿಂಪಲ್ ಆಗಿದ್ಯಾ? ಸೊ ಯು ವುಡ್ ಬಿ ನೋಯಿಂಗ್ ದೀಸ್ ವರ್ಡ್ಸ್, ಬಟ್ when and where we use these words, are we confident enough to tell where we use these words? For that I'm telling these information. I keep my storybooks on the wooden shelf. Can you tell me the question how we can frame for this sentence? ಹೇಗೆ ಈ ಪ್ರಶ್ನೆ ರೀತಿಯಾಗಿ ಇದನ್ನ ಕೇಳ್ಬೋದು? Where do you keep? I went to visit my grandparents near the beach. Where did you go during summer holidays? I went to visit my grandparents near the beach. Beach ಪಕ್ಕದಲ್ಲಿ ನಮ್ಮ ಅಜ್ಜಿ ತಾತ ಮನೆ ಇದೆ, ಅಲ್ಲಿ ಹೋಗು. Colorful butterflies fly around blooming flowers. Where do the butterflies fly around? Where do colorful butterflies fly? Very good. Correct. ನೀವು ಹೇಳಿರೋ ಸೆಂಟೆನ್ಸು ಕರೆಕ್ಟ್. ಕ್ವೆಶನ್ ಕರೆಕ್ಟ್. Big ships sail smoothly across blue ocean. Where do big ships sail? Big ships sail smoothly across blue ocean. Where? ಎಲ್ಲಿ ಸ್ಮೂತ್ ಆಗಿ ಸೇಲ್ ಆಗತ್ತೆ? ಎಲ್ಲಿ? We plant beautiful saplings in the garden soil. ಎಲ್ಲೊಂದು ಕೆಲಸವಾಗಿರೋದು ನಡೀತಿದೆ ಅಂತ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಆಗ ಈ ವೇರ್ ಅನ್ನೋ ಪ್ರಶ್ನೆಯನ್ನ ನಾವು ಉಪಯೋಗಿಸ್ತೀವಿ. ಏನು ಅಂತ ಬರ್ಬೇಕಂದ್ರೆ ತಿಳ್ಕೊಬೇಕು, ಅದಕ್ಕೆ ಉತ್ತರ ನನ್ ಸಿಗ್ಬೇಕಂದ್ರೆ ವಾಟ್. ಎಲ್ಲಿ ಅಂತ ತಿಳ್ಕೊಬೇಕಂದ್ರೆ ವೇರ್. in order to know where a particular event is happening, we use this question word where. Where do we plant beautiful saplings? First we saw what, now we saw where. Correct? Next, we'll go with this question word when. ತುಂಬಾ ಕನ್ಫ್ಯೂಸ್ ಮಾಡಲ್ಲ ಮಕ್ಳೇ, 4 ಪ್ರಶ್ನೆ ವರ್ಡ್ಸ್, ಅದನ್ನ ಕಾನ್ಸಂಟ್ರೇಟ್ ಮಾಡೋಣ. ವೆನ್, ಯಾವಾಗ? ವೆನ್ ಇಸ್ ಯುವರ್ ಬರ್ತ್ಡೇ? ಯು ಆಸ್ಕ್ ಯುವರ್ ಫ್ರೆಂಡ್, ರೈಟ್, ವೆನ್ ಇಸ್ ಯುವರ್ ಬರ್ತ್ಡೇ? ಯಾಕೆ? ಕೇಕ್ ಕಟ್ ಮಾಡಿ ತಿನ್ನೋದಿಕ್ಕೆ ಅಲ್ವಾ? ಕರೆಕ್ಟ್. ಗಿಫ್ಟ್ ತಗೊಂಡ್ಬರ್ಬೇಕಾ? ಓಕೆ, ಗಿಫ್ಟ್ ತೆಕ್ಕೊಡೋದಿಕ್ಕೆ ಅದು ಆಗತ್ತೆ. ವೆನ್ ಇಸ್ ಯುವರ್ ಬರ್ತ್ಡೇ? ಅ ಕಾಮನ್ ಕ್ವೆಶ್ಚನ್ ವರ್ಡ್ ವಿ ಯೂಸ್, ರೈಟ್? ವೆನ್ ಇಸ್ ಯುವರ್ ಬರ್ತ್ಡೇ? ವೆನ್ ವಿಲ್ ಯು ಕಮ್ ಟು ಮೈ ಹೌಸ್? ಓಕೆ, ಫ್ರೆಂಡ್ಸ್ ನ ಕೇಳ್ತೀರಾ ಯಾವಾಗ ನಿಮ್ ಮನೆಗ್ ಬರ್ತೀರಾ ಅಂತ. ವೆನ್ twinkling stars come out at night, I eat my healthy lunch in the afternoon.
ಐ ಸೆಲೆಬ್ರೇಟ್ ಮೈ ಬರ್ತ್ಡೇ ಇನ್ ದಿ ಬ್ರೈಟ್ ಸಮ್ಮರ್. ನೋಡಿ, ನೀವು ಕೇಳಿರೋ ಪ್ರಶ್ನೆ ಇವರು ಕೇಳ್ಬಿಟ್ಟಿದ್ದಾರೆ, ಅವ್ರು ಕೇಳ್ಬಿಡ್ತ ಅನ್ಸುತ್ತೆ. ಐ ಸೆಲೆಬ್ರೇಟ್ ಮೈ ಬರ್ತ್ಡೇ ಇನ್ ದಿ ಬ್ರೈಟ್ ಸಮ್ಮರ್. ಓಕೆ. We wear warm woolen sweaters during winter. Colorful flowers bloom brightly in spring. Twinkling stars come out at night. How do we ask this? Correct. When do twinkling stars come out? I eat my healthy lunch in the afternoon. ಯಾವಾಗ ತಿಂತೀನಿ ಆರೋಗ್ಯವಾಗಿರೋ ಮಧ್ಯಾಹ್ನ ಊಟನ ನಾನು ಯಾವಾಗ ತಿಂತೀನಿ? ಮಧ್ಯಾಹ್ನ ಹೊತ್ತಲ್ಲಿ, ಆಫ್ಟರ್ನೂನ್. When do you eat your lunch? I eat healthy breakfast. I'm so sorry. I eat healthy lunch every day. ಆತರ ಹಿಟ್ಟಂದ್ರೆ ಏನ್ ಮಾಡ್ತಿದ್ರಿ ಸೆಂಟೆನ್ಸ್? ವಾಟ್ ಡು ಯು ಈಟ್ ಎವ್ರಿ ಡೇ? ಐ ಈಟ್ ಹೆಲ್ದಿ ಬ್ರೇಕ್ಫಾಸ್ಟ್ ಎವ್ರಿ ಡೇ. ಯಾವಾಗ? ಇನ್ ದಿ ಆಫ್ಟರ್ನೂನ್, ನೈಟ್, ಆಫ್ಟರ್ನೂನ್, ಸಮ್ಮರ್, ವಿಂಟರ್, ಸ್ಪ್ರಿಂಗ್. ಯಾವಾಗ ಒಂದು ವಿಷಯ ನಡೀತಿದೆ, ಯಾವಾಗ ಒಂದು ಕೆಲಸ ನಡೀತಾ ಇದೆ ಅನ್ನೋ ಇನ್ಫಾರ್ಮೇಶನ್ ಸೆಂಟೆನ್ಸ್ ಅಲ್ಲಿ ಇರುತ್ತೆ. ಸೊ ವಿ ಯೂಸ್ when at that point of time. I celebrate my birthday in the bright summer. Yes. When do you celebrate your birthday? I celebrate my birthday in bright summer. Summer season. Okay. When is your birthday? ನೀವು ಕೇಳ್ತೀರಲ್ಲ ನಿಮ್ ಫ್ರೆಂಡ್ಸ್ ಅನ್ನ, ಅವ್ರಿಗೂ ಅದೇ ಪ್ರಶ್ನೆ ಬಂದ್ಬಿಟ್ಟಿದೆ. We wear warm woolen sweaters during winter. When do you wear warm woolen sweaters? ಬೇಸಿಗೆಗಾಲನ? ನಗಿತಾರೆ, ಬೇಸಿಗೆಗಾಲದಲ್ಲಿ ಸ್ವೆಟರ್ಸ್ ಹಾಕೊಳ್ತೀವಿ ಅಂತ ಹೇಳಿ. We wear in winter. Correct. When do we wear warm woolen sweaters? We wear it during winter. ಯಾವಾಗ ಒಂದು ಕೆಲಸ ನಡೆಯುತ್ತೆ. It answers the question when. The sentence, it answers the question when. Colorful flowers bloom brightly in spring. When do colorful flowers bloom? They bloom in the spring season. When do colorful flowers bloom? ಯಾವಾಗ? ಏನು? ವಾಟ್? ಎಲ್ಲಿ? ವೇರ್? ಯಾವಾಗ? ವೆನ್. ಕರೆಕ್ಟ್? ನೋಡಿದ್ರೆ ತುಂಬಾ ಸುಲಭ ಅಂತ ಅನ್ಸುತ್ತೆ, ಆದ್ರೆ ಕೆಲವು ಸಮಯಗಳಲ್ಲಿ ಯಾವಾಗ ಯಾವ ಪ್ರಶ್ನೆ ವರ್ಣ ಉಪಯೋಗಿಸ್ಬೇಕಂತಾನೆ ಗೊತ್ತಾಗೋದಿಲ್ಲ. ಯಾಕೆ ಮ್ಯಾಮ್ ಇದೆಲ್ಲ ಹೇಳ್ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರಲ್ಲ ಫಸ್ಟ್. ಯಾಕೆ? ವೈ ಆಮ್ ಐ ಸ್ಪೀಕಿಂಗ್ ದೀಸ್ ಥಿಂಗ್ಸ್ this class? Because we are learning about question words that we use every day. Plants need regular watering to grow big and green. ಯಾಕೆ ಬೇಕು? If at all, the sentence is like this. I'll make the sentence little complicated. Plants need regular watering to grow. ಅಂತ ಇತ್ತು ಅಂದ್ಕೊಳ್ಳಿ. The sentence gets stopped over here. Plants need regular watering to grow big. Okay, to grow big. ಯಾಕೆ ನೀರ್ ಬೇಕು? ದೊಡ್ಡದಾಗಿ ಬೆಳೆಯೋದಿಕ್ಕೆ. ಯಾಕೆ ಬೇಕು? ವೈ ಮ್ಯಾಮ್ ಬೇಕು? ವೈ ಅನ್ನೋ ಕ್ವಶನ್ ವರ್ಡೇ ಇಲ್ಲಿ ಬೇಕು. Plants need regular water. Plants need water. Okay, plants need water. What do plants need? What do plants need? ಗಿಡಗಳಿಗೆ ಏನು ಬೇಕು? ಗಿಡಗಳಿಗೆ ನೀರು ಬೇಕು. ನೀರು ಬೇಕು ಅಂತ ಹೇಳುವಾಗ ಏನ್ ಬೇಕು? ನೀರ್ ಬೇಕು. ಆಗ ವಾಟ್. ಯಾಕೆ ಬೇಕು? ದೊಡ್ಡದಾಗಿ ಬೆಳೆಯೋದಿಕ್ಕೆ, ಹಸಿರಾಗಿ ಬೆಳೆಯೋದಿಕ್ಕೆ ನಂಗೆ ಬೇಕು, ಬೆಳೆಯೋದಿಕ್ಕೆ ಬೇಕು. So that's why we use why over here. ಯಾಕೆ? ಯಾಕೆ? Grow big and green. Why do plants need regular watering? Correct. Honeybees visit colorful flowers to collect sweet nectar. Why do honeybees visit colorful flowers? ಟೈಮ್ ಪಾಸ್ ಮಾಡೋದಿಕ್ಕ? ಟೈಮ್ ಪಾಸ್ ಮಾಡೋದಿಕ್ಕೆ honeybees ಯಾಕೆ ಹೋಗುತ್ತೆ ಒಂದೊಂದು ಫ್ಲವರ್? to collect nectar. That's why it visits each and every flower, colorful flowers. We wear raincoats to stay dry in heavy rain. Obviously. ಅಲ್ವಾ? ನನಗೆ ಮಳೆಯಲ್ಲಿ ನೆಂದು ಹೋಗಕ್ಕೆ ನಾವು ಹಾಕೊಳ್ತೀವ?
ಹೋಗಿ ಇದು ಕಾರಣಕ್ಕೋಸ್ಕರನೇ ರೈನ್ ಕೋಟ್ ಹಾಕೊಳ್ಳೋದು. ವೈ ಡು ವಿ ವೇರ್ ರೈನ್ ಕೋಟ್ಸ್? ಟು ಡ್ರೈ ಟು ಸ್ಟೇ ಡ್ರೈ ಇನ್ ಹೆವಿ ರೈನ್. ವೈ ಡು ವಿ ವೇರ್ ರೈನ್ ಕೋಟ್ ಡ್ಯೂರಿಂಗ್ ಮಾನ್ಸೂನ್? Birds build cozy nests to protect their baby chicks. Why do birds build cozy nests? Cozy ಅಂದ್ರೆ ತುಂಬಾ ಲಕ್ಸುರಿಯಸ್ ಆಗಿ ಕಂಫರ್ಟಬಲ್ ಆಗಿರೋ ನೆಸ್ಟ್. ಇವಾಗ ನಮ್ಮ ಅಮ್ಮ ಹಾಗೆ ತಾನೇ ನಮ್ಮನ್ನ ನೋಡ್ಕೊಳ್ತಾರೆ, ಬೆಚ್ಚಗ್ ನೋಡ್ಕೊಳ್ತಾರೆ. ನಾವು ಪುಟ್ಟು ಮಗುವಾಗಿರುವಾಗ ಹಾಗೆ ತಾನೇ ನಮ್ಮನ್ನ ನೋಡ್ಕೊಳ್ತಾ ಇದ್ರು. ಸ್ವೆಟರು, ಕೈಗೆ ಈ ಗ್ಲೌಸ್, ಸಾಕ್ಸ್ ಎಲ್ಲ ಹಾಕಿರ್ತಿದ್ರಲ್ಲ. ಯಾಕೆ? ವಾರ್ಮ್ ಆಗಿರೋದಿಕ್ಕೆ. ಯಾಕೆ? ಫಸ್ಟ್ ಟು ಪ್ರೊಟೆಕ್ಟ್ ದಿಯರ್ ಬೇಬಿ ಚಿಕ್ಸ್. Why do birds build cozy nests high up? We brush our teeth daily to keep them shining and clean. Correct. Why do we brush our teeth daily? Super. Very good. Super ಆಗಿ ಕಂಡುಹಿಡಿದ್ಬಿಟ್ಟಿಲ್ಲ. What, where, when, why? ಗೊತ್ತಾಯ್ತಾ? What, where, when, why? ಏನು, ಎಲ್ಲಿ, when, where, ಯಾವಾಗ, ಯಾಕೆ, why? So these 4 question words we use commonly in our day-to-day communication. As you already told, you come across these question words in your question paper also, in your textbook also. If at all these questions are asked only, you'll be answering the question. Correct. You are very much right. Now, we'll have a small quiz. Okay. You need to guess which question word we need to find out. Okay. Quiz ಈಗ ನಿಮ್ಗೆ ಇದೆಲ್ಲ ಗೊತ್ತಿದೆ ಮ್ಯಾಮ್ ನಮಗೆ ಅಂತ ಹೇಳಿದ್ರಲ್ಲ, ಇವಾಗ ಗೊತ್ತಾಗತ್ತೆ. ಒಂದು ನಿಮಿಷ ಸ್ಕ್ರೀನ್ ಶೇರ್ ಮಾಡ್ಕೊಳ್ತೀನಿ. Dash do you hide from big rain under a big roof? Under a big roof ಅನ್ನೋದು ಆನ್ಸರ್. What's there? ನಾನೆಲ್ಲಿ ಸೇಫ್ ಆಗಿರ್ತೀನಿ ಅಂಡರ್ ಅ ಬಿಗ್ ರೂಫ್? ಯಾವಾಗ? ದೊಡ್ಡ ಮಳೆ ಬಿದ್ದಾಗ. ಜೋರಾಗಿ ಮಳೆ ಬೀಳ್ತಾ ಇದೆ ಅಂದ್ರೆ ನಾನು ಎಲ್ಲಾದ್ರೂ ಹೋಗಿ ಶೆಲ್ಟರ್ ತಗೋಬೇಕಲ್ಲ. ವೇರ್ ವಿಲ್ ಐ ಗೋ? ಐ ಟೇಕ್ ಇಟ್ ಅಂಡರ್ ಅ ಬಿಗ್ ರೂಫ್. ಇಲ್ಲಿ ಹೋಗ್ತೀನಿ. ವೇರ್? ವೆರಿ ಗುಡ್, ಸೂಪರ್. ಬಟರ್ಫ್ಲೈ ಶಾರ್. ನಿಮ್ಗೆ ಯಾವಾಗ್ಲೂ ಚಾಕ್ಲೇಟ್ ಶಾರ್ ಬರ್ತಿತ್ತು, ಇವತ್ತು ಬಟರ್ಫ್ಲೈ ಶಾರ್. Dash do we draw pictures on paper? Answer is with crayons and pencils. ಹೇಗೆ ನೀವು ಪಿಕ್ಚರ್ ಗಳನ್ನ ಪೇಪರ್ ಅಲ್ಲಿ ಮಾಡ್ತಿದ್ದೀರಾ? ಹೇಗೆ ಅಂದ್ರೆ ಪೇಪರ್ ಅಲ್ಲಿ ಏನೆಲ್ಲ ಬಿಡ್ತೀರಾ? crayons and pencils. How, what? Both are right? Yes. Super. Dash do butterflies, I'm so sorry, dash do birds fly far away in winter? ಬಟರ್ಫ್ಲೈ ಶವರ್ ಸಿಗೋ ಕಾರಣಕ್ಕೋಸ್ಕರ ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ. ಡ್ಯಾಶ್ ಡು ಬರ್ಡ್ಸ್ ಫ್ಲೈ ಫಾರ್ ಅವೇ ಇನ್ ವಿಂಟರ್? ಆನ್ಸರ್ ಇಸ್ ಟು ಫೈಂಡ್ ಅ ವಾರ್ಮ್ ಪ್ಲೇಸ್. ಯಾಕೆ ತುಂಬಾ ದೂರ ಹಾರತ್ತೆ ಚಳಿಗಾಲದಲ್ಲಿ ಪಕ್ಷಿಗಳು? ಟು ಫೈಂಡ್ ಅ ವಾರ್ಮ್ ಪ್ಲೇಸ್. ಯಾಕೆ ಹಾರತ್ತೆ? ಯಾಕೆ ಹಾರತ್ತೆ ಅಂದ್ರೆ ವೈ? ಎಸ್, ಗ್ರೇಟ್. Dash do we sleep in our beds at night time? ಬೆಳಗ್ಗೆನೇನಾ? ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕು. ಅಟ್ ನೈಟ್ ಟೈಮ್ ಯಾವಾಗ? ವೆನ್ ಡು ವಿ ಸ್ಲೀಪ್ ಇನ್ ಆರ್ ಬೆಡ್? ಸ್ಲೀಪ್ ನೈಟ್ ಟೈಮ್, ಅಟ್ ನೈಟ್ ಟೈಮ್. ಡ್ಯಾಶ್ ಇಸ್ ಇನ್ ಯೋರ್ ಸ್ಕೂಲ್ ಬ್ಯಾಗ್, ಬುಕ್ಸ್ ಅಂಡ್ ಪೆನ್ಸಿಲ್ಸ್. ತುಂಬಾ ಇಷ್ಟು ದೊಡ್ಡದಾಗಿದೆಯಲ್ಲ ಬ್ಯಾಗ್ ಅಲ್ಲಿ, ಏನಿಟ್ಟಿದ್ಯಾ? ಬುಕ್ಗಳು, ಪೆನ್ಸಿಲ್ಗಳೇ ಮ್ಯಾಮ್, ಬೇರೆ ಏನಿಲ್ಲ. ವಾಟ್ ಇಸ್ ಇನ್ಸೈಡ್ ಯೋರ್ ಸ್ಕೂಲ್ ಬ್ಯಾಗ್?
ವಾಟ್ ಏನಿದೆ, ಏನು ಅಂದ್ರೆ ವಾಟ್. ಡ್ಯಾಶ್ ಡಿಡ್ ಯು ಪುಟ್ ಯೋರ್ ರೆಡ್ ಹ್ಯಾಟ್ ಆನ್ ದಿ ಚೇರ್. ಎಲ್ಲಿಟ್ಟೆ ನೀನು? Where did you put your red hat? I put it on the chair. Dash do we eat food every day to get strong and healthy? ಯಾಕೆ ನಾವು ಪ್ರತಿದಿನ ಊಟ ತಿಂತೀವಿ? ದಪ್ಪ ಆಗೋದಿಕ್ಕ. ಡಾಕ್ಟರ್ ಈ ತರ ಆನ್ಸರ್ ಹೇಳಿದ್ರೆ ದಪ್ಪ ಆಗೋದಿಕ್ಕಲ್ಲ, ಇಲ್ಲ, ಹೆಲ್ದಿ ಆಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಆ ಕಾರಣಕ್ಕೋಸ್ಕರ ವೈ ಡು ವಿ ಈಟ್ ಫುಡ್ ಎವ್ರಿ ಡೇ? ವೈ, ಯಾಕೆ? ಈ ಆನ್ಸರ್ ಇಟ್ಕೊಂಡು ನಿಮ್ಗೆ ಯಾವ ಪ್ರಶ್ನೆ ವರ್ಡ್ ನ ಉಪಯೋಗಿಸ್ಬೇಕು ಅನ್ನೋದು ಇಲ್ಲಿ ಗೊತ್ತಾಗತ್ತೆ ಅಲ್ವಾ? ಡ್ಯಾಶ್ ಡು ಟ್ರೀಸ್ ಲೂಸ್ ದಿಯರ್ ಲೀವ್ಸ್ ಟು ಸೇವ್ ವಾಟರ್ ವೆನ್ ಇಟ್ ಇಸ್ ಕೋಲ್ಡ್. ಯಾಕೆ ಮರಗಳಲ್ಲಿ ಇರೋ ಎಲೆಗಳು ಉದ್ರಿ ಹೋಗುತ್ತೆ? ಡ್ಯಾಶ್ ಡು ಟ್ರೀಸ್ ಲೂಸ್ ದಿಯರ್ ಲೀವ್ಸ್? ವೈ? ಕರೆಕ್ಟ್. ಗ್ರೇಟ್ ಜಾಬ್. You have scored 8 out of 8. Amazing, you children are. Super. ಕೆಲವೊಬ್ರು ನನ್ನ ಪ್ರಶ್ನೆ ಮುಗಿಸೋಕ್ ಮುಂಚೆನೆ ಆನ್ಸರ್ಗಳನ್ನ ಹೇಳ್ಬಿಟ್ಟಿದ್ದಾರೆ. ವೆರಿ ಗುಡ್. ಸೊ ಇವತ್ತು ಏನೆಲ್ಲ ನೋಡಿದ್ವಿ? ಆಸ್ಕಿಂಗ್ ಕ್ವೆಶನ್ಸ್ ಹೆಲ್ಪ್ಸ್ ಆರ್ ಕ್ಯೂರಿಯಸ್ ಮೈಂಡ್ ಲರ್ನ್ ನ್ಯೂ ಥಿಂಗ್ಸ್ ಅಂಡ್ ಗ್ರೋ ಸೂಪರ್ ಸ್ಮಾರ್ಟ್ ಎವ್ರಿ ಡೇ. ಅಂದ್ರೆ ಪ್ರಶ್ನೆ ಕೇಳ್ಬೇಕು, ಸುಮ್ನೆ ಕೇಳೋಂಗಿಲ್ಲ. ಯಾವ್ದೋ ಒಬ್ರು ಒಂದು ವಿಷಯವನ್ನ ಹೇಳ್ತಿದಾರೆ ಅಂದ್ರೆ ಅದು ನಿಮ್ಗೆ ಸರಿ ಅರ್ಥ ಆಗಿಲ್ಲ ಅಂದ್ರೂ ಖಂಡಿತ ಪ್ರಶ್ನೆ ಕೇಳ್ಬೇಕು. ಆರ್ ಟು ಗೆಟ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ಇಟ್ ಆಲ್ಸೋ ವಿ ನೀಡ್ ಟು ಆಸ್ಕ್ ಕ್ವೆಶನ್ಸ್. ಸೊ ವೈ ವಿ ಆಸ್ಕ್ ಕ್ವೆಶನ್ಸ್ help us to explore our world, find answers and learn how things work. ಹೇಗ್ ಒಂದ್ ವಿಷಯ, ಒಂದ್ ಕೆಲಸ ನಡೆಯುತ್ತೆ, ಹೇಗ್ ಒಂದ್ ವಿಷಯ ನಡೀತಿದೆ, ಉತ್ತರವನ್ನ ತಿಳ್ಕೊಳ್ಳೋದಿಕ್ಕೆ ನಾವು ಈ ವರ್ಡ್ಸ್ ಎಲ್ಲ ಬಳಸ್ತೀವಿ. ವಾಟ್ ಇಸ್ ಯೂಸ್ ಟು ಆಸ್ಕ್ ಅಬೌಟ್ ಥಿಂಗ್ಸ್, ನೇಮ್ಸ್, ಟಾಯ್ಸ್, foods or favorite colors. Yes, as we saw the questions today. What? ಇವಾಗ ನಿಮ್ಗೆ ಸಮ್ಮರೈಸ್ ಆಗಿ ಗೊತ್ತಾಗತ್ತೆ ವಾಟ್, ವೇರ್, ವೆನ್ ಎಲ್ಲೆಲ್ಲ ಬಳಸ್ತೀವಿ ಅಂತ ಅಲ್ವಾ? ವೈಯು ಇದೆ, ಹೇಳ್ತೀನಿ, ಅರ್ಜೆಂಟ್ ಪಡ್ಬೇಡಿ. ವೇರ್ ಇಸ್ ಯೂಸ್ ಟು ಆಸ್ಕ್ ಅಬೌಟ್ ಪ್ಲೇಸಸ್ ಅಂಡ್ ಲೊಕೇಶನ್ಸ್. ಓಕೆ, ಲೈಕ್ ವೇರ್ ಯು ಕೀಪ್ ಯುವರ್ ಬುಕ್ಸ್ ಆರ್ ಪ್ಲೇ ಔಟ್ಸೈಡ್. When it is used to ask about time, days or seasons like night time, birthdays or winter. Why? It is used to ask for reasons and causes like why plants need water or why we wear raincoat. ರೀಸನ್ ತಿಳ್ಕೊಳ್ಳೋದಿಕ್ಕೆ, ಕಾರಣವನ್ನ ತಿಳ್ಕೊಳ್ಳೋದಿಕ್ಕೆ ವೈ. ಯಾವಾಗ, ಸಮಯವನ್ನ ತಿಳ್ಕೊಳ್ಳೋದಿಕ್ಕೆ ಇನ್ನ ಸೀಸನ್ಸ್, ಅದಕ್ಕೆಲ್ಲ ನಾವು ವೆನ್ ನ ಬಳಸ್ತೀವಿ. ಯಾವಾಗ, ವೇರ್ ಎಲ್ಲಿ, ಜಾಗ, ಲೊಕೇಶನ್, ಪ್ಲೇಸಸ್, ವೇರ್. ವಾಟ್ ವಸ್ತು, ಹೆಸರು, ಗೊಂಬೆಗಳು, ಊಟ, ಯಾವ್ದು ನನ್ಗೆ ತುಂಬಾ ಇಷ್ಟವಾದ ಬಣ್ಣ, ಇವೆಲ್ಲ ತಿಳ್ಕೊಳ್ಳೋದಿಕ್ಕೆ ವಿ ಯೂಸ್ ವಾಟ್, ರೈಟ್? So in today's session, we started with this inquisitive start. It was very curious in learning things. So ನೀವು ಹಾಗೆ ತಾನೇ ಇದ್ದೀರಾ? ವೆರಿ ಗುಡ್. ಅದೇ ತರ 4 ಪ್ರಶ್ನೆ ವರ್ಡ್ಸ್ ಅವನ್ನ ನಾವು ತಿಳ್ಕೊಂಡ್ವಿ. ಯಾವಾಗ ಉಪಯೋಗಿಸ್ಕೋಬೇಕು, ವೆನ್ ವಿ ಯೂಸ್ ಇಟ್, ವಾಟ್ ಇಸ್ ಇಟ್. Those 4 question words are what, where, when, why. Understood? Super. We shall continue the same topic in the next class with few more question words. ಇದೇ ಮಾಡಲ್ಲ, ಇದೇ ಮಾಡ್ತಾರಾ, ಬೇರೆ question words ನಾನು ತೋರಿಸೋದು. ಓಕೆನಾ? All right. We shall end the session over here. We will meet in our next class with another interesting activity for this question topic. Okay, question words topic. All right. I shall end the session over here. Thank you so much, friends, students, and teachers. Jai Hind, Jai Bharat, Jai Vidyashar. Thank you so much.